ನಮಸ್ತೆ ಎಲ್ರಿಗೂ. ಇವತ್ತು ನಾನು ದೇವರ ಕೋಣೆಯಲ್ಲಿ ನಿಂತು ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕೂ ಕಾರಣ ಉಂಟು. ಇವತ್ತು ನನಗೆ ನಮ್ಮ ಕುಲದೇವಿ ಮಹಾಲಸ ನಾರಾಯಣಿಯೇ ಕಾಪಾಡಿದ್ದಂತ ಕಾಣ್ತಾ ಉಂಟು. ಇವತ್ತು ನಾನು ಒಂದು ಗ್ಯಾಸಿನ ಮೇಲೆ ಎಣ್ಣೆ ಕಾವಲಿ ಕುದೀತಾ ಇತ್ತು. ಎಣ್ಣೆಯಲ್ಲಿ ಫ್ರೈ ಮಾಡಿ ಮಗನ ಫ್ರೆಂಡ್ ಸಹ ಬಂದಿದ್ದ. ಬೇಗ ಮಾಡಿ ಕೊಡ್ತೇನೆ, ಊಟ ಮಾಡಿ ಹೋಗಿ ಅಂತ ಅವರಿಗೆ ಸಹ ಹೇಳಿ ಸ್ವಲ್ಪ ಗಡಿಬಿಡಿ ಆಯಿತೋ ಏನೋ, ಗ್ಯಾಸಿನ ಮೇಲೆ ಇದ್ದ ಎಣ್ಣೆ ಕಾವಲಿ ನನ್ನ ಕೈಯಿಂದ ತಪ್ಪಿ ನನ್ನ ಬಟ್ಟೆ ದಾಟಿ ಕೆಳಗೆ ನೆಲದ ಮೇಲೆ ಫುಲ್, ಕಿಚನಲ್ಲಿ ಫುಲ್ ಎಣ್ಣೆ, ಬಿಸಿ ಬಿಸಿ ಎಣ್ಣೆ. ಹಾಗೆ ಅದು ನನಗೆ ಎಣಿಸಿದ್ರು ಈಗ ತಲೆ ಒಳ್ಳಕ್ಕೆಲ್ಲ ಎಂಥದ್ದಾಗ್ತಾ ಉಂಟು, ಹೆದ್ರಿ. ಆದರೂ ನಮ್ಮ ಮಹಾಲಸ ದೇವಿಯೇ ನನ್ನನ್ನು ಇವತ್ತು ಕಾಪಾಡಿತ್ತು ಅಂತ ನಾನು ಎಣಿಸ್ತಾ ಇದ್ದೇನೆ. ಹಾಗೆ ಒಂದು ಮಧ್ಯಾಹ್ನದಿಂದಲೂ ತಲೆಯಲ್ಲಿ ಅದೇ ಆಲೋಚನೆ ಆಯಿತು. ಒಂದು ಅದು ವಿಷಯ. ಇನ್ನೊಂದು, ಸುಮಾರು ಜನರು ನಾನು ಈಗ ಸಹ ವಿಗ್ಗೇ ಯೂಸ್ ಮಾಡೋದು ಅಂತ ಕೇಳ್ತಾ ಇರ್ತಾರೆ ನನ್ನ ಹತ್ರ. ನಂದು ಇದು ಒರಿಜಿನಲ್ ಹೇರ್ ಆಯಿತಾ, ಕೇಳಿದವರಿಗೆ ಇದು ರಿಪ್ಲೈ. ಸುಮಾರು ಜನ, ನನಗೆ ಆಶ್ಚರ್ಯ ಆಗ್ತದೆ. ಮುಂಚೆ ನಾನು ಹೌದು 1 ವರ್ಷ ಫುಲ್ ವಿಗ್ ಯೂಸ್ ಮಾಡಿದ್ದೇನೆ 2019 ಹಾಗೆ ನಾನು ಫೋಟೋ ಹಾಕುವಾಗ ಸಮೇತ ಬರೀತೇನೆ ಅಲ್ಲಿ 2019 ಅಂತ. ಅದು ಒಂದು ಮರೆಯಲಾರದ ಇಸ್ವಿ ನನಗೆ. ಹಾಗಾಗಿ ನನಗೆ ಹಾಕೋದು ಹಾಗೆ. ಇದು ನಂದು ಒರಿಜಿನಲ್ ನ್ಯಾಚುರಲ್ ಹೇರ್. ದೇವರ ದಯದಲ್ಲಿ ಈಗ ಇಷ್ಟು ಉದ್ದ ಬೆಳೆದಿದೆ. ಮತ್ತೇನೆಂದರೆ, ನನಗೆ ಫೇಸ್ಬುಕ್ಕಲ್ಲಿ 5000 ಹೋದ ವರ್ಷವೇ ಫ್ರೆಂಡ್ಸ್ ಇದ್ದರು. ಈಗ ಸಹ ಸುಮಾರು ರಿಕ್ವೆಸ್ಟ್ ಬರ್ತಾ ಇದ್ದದೆ. 1000 ಪೆಂಡಿಂಗ್ ಉಂಟು ಅದರಲ್ಲಿ. ನನಗೆ ಯಾರನ್ನು ಆ್ಯಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮಾಡ್ಬೋದು, ಇದ್ದವರನ್ನು ಡಿಲೀಟ್ ಮಾಡಿ ಆ್ಯಡ್ ಮಾಡಲಿಕ್ಕೆ ಆಗ್ತದೆ. ಯಾರನ್ನು ಡಿಲೀಟ್ ಮಾಡೋದಂತ ಸಹ ಗೊತ್ತಾಗೋದಿಲ್ಲ. ಹಾಗಾಗಿ ಆ್ಯಡ್ ಮಾಡದಿದ್ದರೂ ಏನು ಬೇಜಾರು ಮಾಡಬೇಡಿ ಯಾರು, ಆಯಿತಾ. ಯಾಕೆಂದರೆ ನಂದು ಫೇಸ್ಬುಕ್ ಪೇಜ್ ಪ್ರೊಫೈಲ್ ಓಪನ್ ಉಂಟು, ಯಾರು ಬೇಕಿದ್ದರೂ ನೋಡ್ಬೋದು, ಮಾತಾಡ್ಬೋದು, ಎಲ್ಲ ಮಾಡ್ಬೋದು, ಆಯಿತಾ. ಅಗತ್ಯ ಇದ್ದರೆ ಮಾತ್ರ. ಅಗತ್ಯ ಇಲ್ಲದಿದ್ದರೆ ಅಂತ ಮೆಸೇಜ್ ಎಲ್ಲ ಬೇಡ ನನಗೆ. ಏನಾದರೂ ಕೇಳ್ತಾರೆ ಕೆಲವರು, ಅಗತ್ಯದ ವಿಷಯ ನಾನು ಹೇಳ್ತೇನೆ, ಆಯಿತಾ. ಏನು ಬೇಕಿದ್ದರೆ ಕೇಳ್ಬೋದು. ಹೆಲ್ತಿನ ವಿಷಯ, ನನ್ನ ಹೆಲ್ತಿನ ವಿಷಯ, ಅವರಿಗೆ ಅಗತ್ಯ ಏನಾದರೂ ಬಿದ್ದರೆ. ಹಾಗೆ ಕೆಲವರೆಲ್ಲ ಮಾಡ್ತಾ ಇರ್ತಾರೆ ಮೆಸೇಜ್, ಅವರಿಗೆ ಜವಾಬು ಕೊಡ್ತೇನೆ. ಮತ್ತು ಊಟ ಆಯಿತಾ, ಹಾಗೆ ಆಯಿತಾ, ಅದೆಲ್ಲ ಬೇಡ. ಊಟ ಎಲ್ಲರೂ ಮಾಡ್ತಾರೆ, ನನಗಂತೂ ಅದು ಇಂಟ್ರೆಸ್ಟೇ ಇಲ್ಲ. ಗುಡ್ ಮಾರ್ನಿಂಗ್ ಅದೆಲ್ಲ ಬೇಡ. ಹಾಗೆ ನಾನಿವತ್ತು ನಮ್ಮ ದೇವರ ಕೋಣೆಯಿಂದ ವಿಡಿಯೋ ಮಾಡಲಿಕ್ಕೆ ಕಾರಣ ಇದೆ. ನನಗೆ ಇವತ್ತು ನಮ್ಮ ದೇವರೇ ಒಂದು ರಕ್ಷಣೆ ಮಾಡಿತ್ತು. ಹಾಗೆ ಪ್ರತಿ ಸಲವೂ ಮಾಡಿ ದೇವರ ರಕ್ಷಣೆ ಸಿಕ್ಕಿದೆ ನನಗೆ. ಆದರೆ ಇವತ್ತಿನ ವಿಷಯ ಉಂಟಲ್ಲ, ಆ ಎಣ್ಣೆ ನನ್ನ ಮೈ ಮೇಲೆ ಬೀಳುವುದಿತ್ತು, ಏನೋ ನೆಲದ ಮೇಲೆ. ಅದು ಒರೆಸಲಿಕ್ಕೆ ಮಾತ್ರ ಅಷ್ಟು ಸಾಕಾಗಿ ಹೋಯಿತು. ಅಷ್ಟು ಆ ಎಣ್ಣೆ ತೆಗಿಬೇಕಾದ್ರೆ ತುಂಬ ಕಷ್ಟ ಆಯಿತು. ಹಾಗೆ ಆಯಿತು, ಬಾಯ್.